ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು. ಅದನ್ನು ಹೇಳುವೆನು, ಕೇಳುವ ನಾವು. ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿಯೂ ಪ್ರತಿ ಭಾಗಗಳಿಂದ ಬಾಧಿತನಾಗಿ ಎಲ್ಲರಿಯೂ ಸುತ್ತುತ್ತಲಿದ್ದನು. ದೀನರಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಭಗವಂತನಾದ ಮಹಾವಿಷ್ಣುವು ಒಬ್ಬ ವೃದ್ಧ ಬ್ರಾಹ್ಮಣನ ಸ್ವರೂಪದಲ್ಲಿ ಈ ರೀತಿ ದುಃಖಿತನಾದ ಬ್ರಾಹ್ಮಣನ ಕಂಡು ಅತ್ಯಂತ ದಯೆಯಿಂದ ಹೀಗೆ ಕೇಳಿದನು: ಬ್ರಾಹ್ಮಣನೇ, ಪ್ರತಿ ದಿನದಲ್ಲಿ ದುಃಖಿತನಾಗಿ ಏತಕ್ಕೋಸ್ಕರ ಈ ಭೂಮಿಯನ್ನು ಸುತ್ತುತ್ತಿರುವೆ? ವಿಪ್ರೋತ್ತಮನೇ, ಈ ವಿಷಯವನ್ನು ಕೇಳಲು ಅಪೇಕ್ಷಿಸಿದನು. ಹೇಳು ನಾವು ಎನ್ನಲು ಆ ಭೂತರನ್ನು ಹೀಗೆ ಹೇಳಿದನು: ಸ್ವಾಮಿ, ನಾನು ಅತಿ ದರಿದ್ರ ಬ್ರಾಹ್ಮಣನು, ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವನು. ನಿನಗೇನಾದರೂ ದರಿದ್ರ ಹರಣ ಉಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ನಾವು ಎನ್ನಲು ಬುದ್ಧ ಬ್ರಾಹ್ಮಣನು ಹೇಳುತ್ತಾನೆ: ಬ್ರಾಹ್ಮಣನೇ, ಈ ಯತ್ರಾಣನೆಂದು ಹೇಳಲ್ಪಡುವ ವಿಷ್ಣು ಕೊಟ್ಟ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಈ ವ್ರತವನ್ನು ಮಾಡಿ ಯತ್ರಾಣನನ್ನು ಪೂಜಿಸು. ಮಾನವನು ಯಾವ ವ್ರತವನ್ನು ಮಾಡಿ ತನ್ನ ದುಃಖದಿಂದಲೇ ಮುಕ್ತನಾಗುವನೋ ಅಂತ ಸರ್ವೋತ್ತಮವಾದ ವ್ರತವನ್ನು ವಿಧಾನವನ್ನು ಬ್ರಾಹ್ಮಣಗೋಸ್ಕರ ಹೇಳಿ ಆ ಬುದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀ ಯತ್ರಾಣ ಬ್ರಾಹ್ಮಣನು ಅಂತರ್ಧಾನನಾದನು. ನಂತರ ಬ್ರಾಹ್ಮಣನು ಬುದ್ಧ ಬ್ರಾಹ್ಮಣನಿಂದ ಹೇಳಲ್ಪಟ್ಟ ಪ್ರಕಾರ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆ ಕೂಡ ಮಾಡದಾದನು. ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಭಿಕ್ಷೆಗಾಗಿ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದ್ದನು. ಆ ಹಣದಿಂದಲೇ ಬಂಧುಗಳೊಂದಿಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಿದನು. ಆ ದಲಿತ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಗಳನ್ನಾಗಿ ದುಃಖ ರಹಿತನಾಗಿಯೂ ಪ್ರಕಾಶನು ತದಾದಿಯಾಗಿ ಪ್ರತಿ ತಿಂಗಳುಗಳಲ್ಲಿಯೂ ವ್ರತವನ್ನು ತಪ್ಪದೇ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಒಂದು ರಥಾದ್ಯವಾದ ಮುಕ್ತಿಯನ್ನು ಹೊಂದಿದನು. ನಾರದ ಮಹರ್ಷಿಯೇ, ಯಾವ ಮನುಷ್ಯನು ಭೂಮಿಯಲ್ಲಿ ವ್ರತವನ್ನು ಮಾಡುವನೋ ಆ ಮನುಷ್ಯನ ಸಕಲ ದುಃಖಗಳೂ ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣ ನುಡಿದನು. ಋಷಿಗಳಿರ ಈ ರೀತಿಯಾಗಿ ಶ್ರೀ ಮಹಾವಿಷ್ಣು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು, ಮತ್ತೇನು ಹೇಳಲೆಂಬುದಾಗಿ ಕೇಳಿದರು. ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತು. ಆ ಸಮರ್ಥವನ್ನು ಕೇಳಬೇಕೆಂಬ ಅಪೇಕ್ಷೆ ನಮಗೆ ಹುಟ್ಟಿದೆ ಎನ್ನಲು ಸೂತರು ಹೇಳುತ್ತಾರೆ. ಮುನಿವರಿಯರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಆ ಸಮಸ್ತವನ್ನು ಕೇಳಿರಿ. ಒಂದಾದ ಸಮಯದಲ್ಲಿ ಪೂರ್ವೋತ್ತನಾದ ಆ ಬ್ರಾಹ್ಮಣೋತ್ತಮನು ವಿಶೇಷವಾಗಿ ಪೂಜೋಪಕರಣದಿಂದಲೂ ಸಜ್ಜನರಾದ ಮಿತ್ರರಿಂದಲೂ ಕೂಡಿದವನಾಗಿ ವ್ರತವನ್ನು ಮಾಡಲು ಪ್ರಯತ್ನಿಸಿದನು. ಆ ವೇಳೆಗೆ ಅಲ್ಲಿಗೆ ಒಬ್ಬ ಕಟ್ಟಿಗೆ ಮಾರುವನು ಬಂದನು. ಬಂದಂಥ ಕಾಷ್ಟಾಗ್ರಾಹಿಯು ಮನೆಯ ಹೊರಗಡೆ ಕಟ್ಟಿಗೆ ಹೊರೆಯನ್ನು ನಿಲ್ಲಿಸಿ ಬ್ರಾಹ್ಮಣ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾವಾಗಿದ್ದರೂ ಕೂಡ ಬ್ರಾಹ್ಮಣನ ಮಾಡಲ್ಪಟ್ಟಿದ್ದ ವ್ರತವನ್ನು ನೋಡಿ ಏನೊಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಾಹ್ಮಣನ ಕುರಿತರೆ: ಸ್ವಾಮಿ, ನಿಮ್ಮಿಂದ ಆಚರಿಸಲ್ಪಟ್ಟ ವ್ರತ ಯಾವುದು? ಇದನ್ನು ಆಚರಿಸಿದರೆ ಇಂಥ ಫಲವನ್ನು ಹೊಂದಬಹುದು. ಗೌರವವಾಗಿ ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿರುವ ಕಟ್ಟಿಗೆ ಮಾರುವುದನ್ನು ಕುರಿತು ಬ್ರಾಹ್ಮಣನು ಹೇಳುತ್ತಾನೆ. ಸತ್ಯನಾರಾಯಣ ಸ್ವಾಮಿ ವ್ರತವು ಇದು ಶ್ರೀ ಯತ್ರಾಣ ಸ್ವಾಮಿ ವ್ರತವು ಕೋರ್ಟ್ ಇಷ್ಟಾರ್ಥಗಳೆಲ್ಲ ಕೊಡುವಂತಹದ್ದು. ನನಗೆ ಈ ವ್ರತ ಅನುಗ್ರಹ ದಶೆಯಿಂದಲೇ ನನ್ನ ಧಾನ್ಯಾದಿಗಳು ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರನು ಅತ್ಯಂತ ಅಷ್ಟಾಂತರಂಗನಾಗಿ ಆ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರದ ಹಣದಲ್ಲಿ ಯತ್ರಾಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ತಿಳಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಈ ಪ್ರಕಾರ ಮನದಲ್ಲಿ ಜಾರಿಸಿ ತಲೆ ಮೇಲೆ ಕಟ್ಟಿಗೆಯನ್ನು ಇಟ್ಟುಕೊಂಡು